ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಪೋಸ್ ಸುದ್ದಿ. ಭ್ರೂಣ ಪತ್ತೆ ಮತ್ತು ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡನೇ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು, ಮೆಗಾ ಫಾಲೋ ಅಪ್ ಮಾಡಿತ್ತು. ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಕೇಸ್ ಬಯಲಿಗೆ ಬಂದು ತಿಂಗಳು ಕಳೆದ್ರೂ ಕೂಡ ದಿವ್ಯ ನಿರ್ಲಕ್ಷ್ಯ, ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಗಾಢ ನಿದ್ದೆಯಿಂದ ಎದ್ದೇಳಿಲ್ಲ ಮಂಡ್ಯ ಜಿಲ್ಲಾಡಳಿತ. ಭ್ರೂಣಲಿಂಗ ಪತ್ತೆ ಮಾಡುತ್ತಿದ್ದ ಆಲೆ ಮನೆಗೆ ಬಿದ್ದಿಲ್ಲ ಬೀಗ ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸ್ಕ್ಯಾನಿಂಗ್ ಮಾಡುತ್ತಿದ್ದ ಶೆಡ್ ಈಗ ಬೆಲ್ಲದ ಗೋಡೌನ್ ಆಗಿದೆ. ಅಕ್ರಮ ದಂಧೆಗೆ ಬಳಸಿಕೊಳ್ಳುತ್ತಿದ್ದ ಶೆಡ್ ನಲ್ಲೇ ಬೆಲ್ಲ ಶೇಖರಣೆ ಮಾಡಿ ಇಡಲಾಗಿದೆ. ಆರೋಪಿ ನವೀನ್ ಅಕ್ಕನ ಮಕ್ಕಳಿಂದ ಬೆಲ್ಲ ತಯಾರಿಕೆ ಆಗ್ತಾ ಇದೆ ಅದೇ ಆಲೆ ಮನೆಯಲ್ಲಿ. ಹುಳೇನಹಳ್ಳಿ ಗ್ರಾಮದ ಆಲೆ ಮನೆಯಲ್ಲಿ ನಡೆಯುತ್ತಿದ್ದ ಕರಾಳ ದಂಧೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇದನ್ನೇ ಪ್ರಶ್ನೆ ಮಾಡಿದ್ರು. ಆಲೆ ಮನೆಗೆ ಯಾಕೆ ಬೀಗ ಬಿದ್ದಿಲ್ಲ, ಯಾಕೆ ಕ್ರಮ ಕೈಗೊಂಡಿಲ್ಲ, ಯಥಾವತ್ತಾಗೆ ಇದೆ ಆಲೆ ಮನೆ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ರಿಪಬ್ಲಿಕ್ ಕನ್ನಡ ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇದೆ. ಆಲೆ ಮನೆಯಲ್ಲೇ ಈ ಎಲ್ಲಾ ರೀತಿಯ ಕರಾಳ ದಂಧೆ ನಡೀತಾ ಇತ್ತು. ಅಲ್ಲೇ ಸ್ಕ್ಯಾನಿಂಗ್ ಆಗ್ತಾ ಇತ್ತು, ಅಲ್ಲೇ ಟ್ಯಾಬ್ಲೆಟ್ ಕೊಡ್ತಾ ಇದ್ರು, ಅಲ್ಲೇ ಭ್ರೂಣ ಪತ್ತೆ ಆಗ್ತಾ ಇತ್ತು. ಬಟ್ ಯಾಕೆ ಕ್ರಮ ಆಗಿಲ್ಲ ಅನ್ನೋದು ಪ್ರಶ್ನೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಪ್ಲೋಸಿವ್ ಸುದ್ದಿ. ಭ್ರೂಣ ಲಿಂಗ ಹತ್ಯೆ ಮತ್ತು ಪತ್ತೆ ಬಯಲಿಗೆತ್ತಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಕೇಸ್ ಬಯಲಿಗೆ ಬಂದು ತಿಂಗಳು ಕಳೆದ್ರೂ ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಅದೇ ಕಾರಣಕ್ಕೆ ಹೇಳ್ತಾ ಇರೋದು, ಅಧಿಕಾರಿಗಳು ಕೂಡ ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಇದು ಪೂರಕ ಅಂತ ಅನ್ಸುತ್ತೆ. ಆಲೆ ಮನೆಗೆ ಇನ್ನೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಅಂದರೆ ಭ್ರೂಣ ಲಿಂಗ ಪತ್ತೆ ಹಾಗೂ ಭ್ರೂಣ ಹತ್ಯೆ ಪ್ರಕರಣ. ಭ್ರೂಣ ಲಿಂಗ ಪತ್ತೆ ಆಗ್ತಿದ್ದಂಥ ಆಲೆ ಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿ ನೀಡಿದ್ರು. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡಿದ್ರು. ಕಾರಣ ಅಂದರೆ ಆಲೆ ಮನೆ ಇದುವರೆಗೂ ಕೂಡ ಸೀಸ್ ಆಗಿಲ್ಲ. ಸದ್ಯ ನಾನು ಅದೇ ಜಾಗದಲ್ಲಿದ್ದೀನಿ, ಮಂಡ್ಯ ತಾಲೂಕಿನ ಉಳ್ಳೇನಹಳ್ಳಿ ಗ್ರಾಮದ ಆಲೆ ಮನೆಯಲ್ಲಿ ಮತ್ತೆ ಕೆಲಸ ಕಾರ್ಯಗಳು ಆರಂಭ ಆಗಿರುವಂಥದ್ದು. ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯ ಮಾಡಿರುವಂಥದ್ದನ್ನು ಸಂಪೂರ್ಣವಾಗಿ ಇಲ್ಲಿ ಗಮನಿಸ್ಬೋದು. ಇನ್ನು ಏನು ಇದೇ ಶೆಡ್ನಲ್ಲಿ ಭ್ರೂಣ ಲಿಂಗ ಪತ್ತೆಯನ್ನು ಮಾಡಲಾಗ್ತಿತ್ತು. ನಾವೇನು ಹಿಂದೆ ವರದಿ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಆಲೆ ಮನೆಯಲ್ಲಿ ಇದ್ದಂಥ ಈ ಶೆಡ್ ಏನಿದೆ, ಈ ಶೆಡ್ನಲ್ಲಿ ಒಂದು ಕಾಟ್ ಇತ್ತು. ಆ ಕಾಟ್ನು ಕೂಡ ಈಗ ಎತ್ತಿದ್ದಾರೆ. ಅದ್ರ ಜೊತೆಗೆ ಇದನ್ನು ಸಂಪೂರ್ಣವಾಗಿ ಬೆಲ್ಲದ ಗೋಡನ್ ಆಗಿ ಪರಿವರ್ತನೆ ಮಾಡಿರುವಂಥದ್ದು. ಇಲ್ಲಿ ಒಂದು ಗೋಡನ್ ಆಗಿ ಮಾಡ್ಕೊಂಡು ಇಲ್ಲಿ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಜೊತೆಗೆ ಬೆಲ್ಲ ತಯಾರಿ ಮಾಡುವಂಥ ಕೆಲಸವೂ ಕೂಡ ಇಲ್ಲಿ ಆಲೆ ಮನೆಯಲ್ಲಿ ನಡೀತಾ ಇದೆ. ಏನು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಗಮನಿಸ್ಬೋದು. ಈಗಾಗಲೇ ಭ್ರೂಣ ಲಿಂಗ ಪತ್ತೆ ಹಾಗೂ ಹತ್ಯೆ ಪ್ರಕರಣದ ತನಿಖೆಯನ್ನು CID ಅಧಿಕಾರಿಗಳಿಗೆ ವಹಿಸಲಾಗಿದೆ. ಈಗಾಗಲೇ CID ಅಧಿಕಾರಿಗಳ ತಂಡ ತನಿಖೆಗೂ ಮುಂದಾಗಿದೆ. ಆದರೆ ಆಲೆ ಮನೆ ಸೀಸ್ ಆಗಿ ಮಾಡುವಂಥ ಕೆಲಸ ಆಗಿಲ್ಲ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಅಸಮಾಧಾನಕ್ಕೆ ಕಾರಣ ಆಯಿತು. DHO ಸೇರಿದಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ರು. ದೃಶ್ಯದಲ್ಲಿ ಗಮನಿಸ್ಬೋದು, ಆಲೆ ಮನೆ ಗಾಣ ಕೂಡ ರನ್ ಆಗ್ತಾ ಇದೆ. ಇಲ್ಲಿ ಏನು ಸಾಕ್ಷಿನಾಶ ಮಾಡುವಂಥ ಕೆಲಸವೂ ಕೂಡ ನಡೆದಿದೆ. ಒಂದು ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಆ ಸ್ಥಳವನ್ನು ಸೀಸ್ ಮಾಡುವಂಥ ಕೆಲಸ ಆಗಬೇಕಾಗಿತ್ತು. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತೇಳಿ ತರಾಟೆಯನ್ನು ತೆಗೆದುಕೊಂಡ್ರು. ಇನ್ನೂ ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಆಲೆ ಮನೆ ಸೀಸ್ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ ಆಗಿರುವಂಥ ಪ್ರಕರಣಗಳೇನಿದೆ ಅದ್ರ ಬಗ್ಗೆ ಸಮಗ್ರ ತನಿಖೆಯನ್ನು ಆಗಬೇಕು. ತಪ್ಪಿಸೋದ್ರಿಗೆ ಶಿಕ್ಷೆ ಆಗಬೇಕಾಗಿದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಆನಂದ್, ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸನ್ನ ಬಯಲಿಗೆಳೆದಿದೆ. ನಾವು ಈ ಪ್ರಕರಣ ಬಯಲಿಗೆ ಬಂದು 1 ತಿಂಗಳಾಗ್ತಾ ಬರ್ತಾ ಇದೆ. ಸದ್ಯ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ಸ್ ಕೊಡ್ತೀರಿ? ಶರತ್, ಏನು ಭ್ರೂಣ ಲಿಂಗ ಪತ್ತೆ ಹಾಗೂ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದು ಈಗಾಗಲೇ 1 ತಿಂಗಳು ಕಳೆದಿದೆ. ಒಂದ್ ಕಡೆ ಮೈಸೂರು ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಒಂದಷ್ಟು ಅಲರ್ಟ್ ಆಗಿದ್ರೆ, ಮಂಡ್ಯದಲ್ಲಿ ಮಾತ್ರ ಅಧಿಕಾರಿಗಳು ಮೈಮರ್ತಿದ್ದಾರೆ. ಆಲೆ ಮನೆ ಏನು ಭ್ರೂಣ ಲಿಂಗ ಪತ್ತೆ ಆಗ್ತಿತ್ತು ಅಲ್ಲಿ ಯಥಾಸ್ಥಿತಿ ಆಲೆ ಮನೆ ರನ್ ಆಗ್ತಾ ಇದೆ. ಏನು ಶೆಡ್ ಇತ್ತು, ಆ ಶೆಡ್ ಕೂಡ ಬೆಲ್ಲದ ಗೋಡನ್ ಆಗಿ ಮಾಲೀಕರು ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಒಂದ್ ಕಡೆ
ಏನು ಶಾಮೀಲಾಗಿದ್ದಾರ ಆರೋಪಿಗಳ ಜೊತೆಗೆ ನಿರ್ಲಕ್ಷ್ಯ ವಹಿಸ್ತಿದ್ದಾರ ಅನ್ನೋದು ಒಂದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಿನ್ನೆ ಅಶೋಕ್ ಅವರು ಕೂಡ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಶಾಕ್ ಆದ್ರು. ಯಾಕೆಂದ್ರೆ ಏನು ಅಲ್ಲಿ ಆಲೆಮನೆ ರನ್ ಆಗ್ತಾ ಇದೆ, ಹಿಂದೆ ಕಾರ್ಮಿಕರೇನಿದ್ರು ಅವರು ರಿಪಬ್ಲಿಕ್ ವರದಿ ಮಾಡಿದಂತ ಬಳಿಕವಾಗಿ ಭಯಗೊಂಡಿದ್ರು. ನಾವಿಲ್ಲಿ ಇಂಥ ಜಾಗದಲ್ಲಿ ಕೆಲಸ ಮಾಡೋದಿಲ್ಲ, ನಮ್ಗೆ ಇಂಥದ್ದೊಂದು ದಂಧೆ ನಡೀತಾ ಇದೆ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳಿ ಕೆಲಸ ಬಿಟ್ಟು ಹೋಗಿದ್ರು. ಆದ್ರೆ ಈಗ ಹೊಸ ಕೆಲಸಗಾರರನ್ನ ಕರ್ಕೊಂಡ್ಬಂದು ಕೆಲಸ ಮಾಡಿಸುವಂತ ಕಾರ್ಯಕ್ಕೆ ಮಾಲೀಕರು ಮುಂದಾಗಿದ್ದಾರೆ. ಜೊತೆಗೆ ಏನು ಆಲೆಮನೆಗೆ ಸೀಸ್ ಮಾಡುವಂತ ಕೆಲಸ ಯಾವಾಗ ಆಗಿಲ್ಲ ಅದಂತ ಇರೋದಕ್ಕೆ ಒಂದಷ್ಟು ಅಸಮಾಧಾನ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಇನ್ನು ಮೈಸೂರಿನ ವಿಚಾರಕ್ಕೆ ಗಮನಿಸೋದಾದ್ರೆ ನರ್ಸಿಂಗ್ ಹೋಮ್ಗೆ ಬೀಗ ಹಾಕಿದ್ದಾರೆ. ಅದ್ರ ಜೊತೆಗೆ ಜಿಲ್ಲಾದ್ಯಂತ ಒಂದಷ್ಟು ಎಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿರುವಂತದ್ದು. 15 ಕ್ಲಿನಿಕ್ಗಳಿಗೆ ಅಂದ್ರೆ ಅಕ್ರಮವಾಗಿ ನಡೀತಿದ್ದಂತ 15 ಕ್ಲಿನಿಕ್ಗಳನ್ನ ಬಂದ್ ಮಾಡಿಸಿದ್ದಾರೆ. 80ಕ್ಕೂ ಹೆಚ್ಚು ಕ್ಲಿನಿಕ್ಗಳಿಗೆ ನೋಟಿಸ್ ನೀಡಿದ್ದಾರೆ, ಒಂದಷ್ಟು ಕ್ರಮ ಕೈಗೊಂಡಿದ್ದಾರೆ. ಆದ್ರೆ ಮಂಡ್ಯ ಜಿಲ್ಲಾಡಳಿತ ಎಲ್ಲೋ ಒಂದ್ ಕಡೆ ಮೈ ಮರ್ತಿದೆ ಅಂತಾನೆ ಹೇಳ್ಬೋದು ಶರತ್.